ನಮಸ್ತೆ ಎಲ್ಲರೂ, ವೆಲ್ಕಮ್ ಟು ಮೈ ಚಾನಲ್ ಟ್ಯಾರೋಸ್ ವಿತ್ ನಿಖಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟೆಡ್. ನೀವು ಯಾವತ್ತು ನೋಡ್ತಿರೋ ಆವತ್ತು ದಿನ ನಿಮ್ಗೆ ರೆಸನೇಟ್ ಆಗುತ್ತದೆ. ಓಕೆ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಯಾವ ಪರ್ಸನ್ ವಿಚಾರ ಮಾಡ್ಕೊಂಡು ಈ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತಿರಲ್ಲ ಆ ವ್ಯಕ್ತಿನ 3 ಸಲ ನೆನಪು ಮಾಡ್ಕೊಳ್ರಿ. 3 ಸಲ ಹೆಸರು ಹೇಳ್ರಿ, ಅವನ್ನ ನೆನಪು ಮಾಡ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ಅವ್ರ ಜೊತೆಗೆ ನಿಮ್ಮ ಜೊತೆಗೆ ಇದ್ದಂಗೆ ಫೀಲ್ ಮಾಡಿರಿ, ಮ್ಯಾನಿಫೆಸ್ಟ್ ಮಾಡಿರಿ. ಅದರಲ್ಲಿ ಎನರ್ಜಿ ಸ್ಪೀಕ್ ಆಗ್ತವೆ. ಓಕೆ, ಪರ್ಸನ್ ಎನರ್ಜಿ ಹೆಂಗಿದೆ? ಫೀಲಿಂಗ್ಸ್ ಆಫ್ ಮೈ ವ್ಯೂವರ್ಸ್ ಪರ್ಸನ್, ಫೀಲಿಂಗ್ಸ್ ಆಫ್ ಮೈ ವ್ಯೂವರ್ಸ್ ಪರ್ಸನ್, ಫೀಲಿಂಗ್ಸ್ ಆಫ್ ಮೈ ವ್ಯೂವರ್ಸ್ ಪರ್ಸನ್. ಏಂಜಲ್ಸ್, ಪಾರ್ಟಿಸಿಪೇಷನ್. ಎದ್ರಾಗ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ನ? ವಿ ಆರ್ ದ ವರ್ಲ್ಡ್ ಅಂತಿದ್ದಾರೆ. ಪ್ರೊಜೆಕ್ಷನ್ಸ್. ಏನು ವಿಚಾರ ಮಾಡ್ತಿದ್ದಾರೆ, ಏನೇನು ಅಂದ್ರೆ ಆ ಕಡೆ ಈ ಕಡೆ ವಿಚಾರ ಮಾಡ್ತಿದ್ದಾರೆ ನೋಡೋಣ. ಓವರಾಲ್ ಎನರ್ಜಿ. ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಎದಕ್ಕೆ ಕಡಿಮೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ? ನಿಮ್ಮ ಜೊತೆಗೆ ಬೇರೆಯವ್ರನ್ನ ಕಂಪೇರ್ ಮಾಡ್ತಿದ್ದಾರೆ ನೋಡೋಣ. ಆಮೇಲೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ, ಬೇರೆಯವ್ರ ಜೊತೆಗೆ ನಿಮ್ಮನ್ನ ಕಂಪ್ಯಾರಿಸನ್ ಮಾಡ್ಕೊತಿದ್ದಾರೆ ಅನಿಸುತ್ತೆ. ಒಂದು ಹೊಸ ಬಿಗ್ನಿಂಗ್ ಮಾಡಲಿಕ್ಕೆ ವಿಚಾರ ಮಾಡ್ತಿದ್ದಾರೆ. ಹಳೆದನ್ನೆಲ್ಲ ಮರೆತು ಹೊಸ ಬಿಗ್ನಿಂಗ್ ಮಾಡೋಕ್ಕೆ ನಿಮ್ಮ ಜೊತೆಗೆ ನಿಮ್ಮನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ತಿದ್ದಾರೆ ಅನಿಸುತ್ತೆ. ಒಂದು ಹೊಸ ನಿಮ್ಮ ಜೊತೆಗೆ ಒಂದು ಅಡ್ವೆಂಚರಸ್ ಜೀವನ ಮಾಡಬೇಕಂತ ಫೀಲ್ ಮಾಡ್ಕೊತಿದ್ದಾರೆ. ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಹೌದಾ, ಅವರ ಭಾವನೆಗಳಿವು. ಯೋಚನೆ ಮಾಡ್ತಾ ಇಲ್ಲ, ಫೀಲ್ ಮಾಡ್ಕೊತಿದ್ದಾರೆ. ಎರಡಕ್ಕೂ ವ್ಯತ್ಯಾಸ ಐತೆ. ತಮ್ಮ ಬಂಧನಗಳನ್ನು ಬಿಡಿಸ್ಕೊಂಡು ಅಥವಾ ನಿಮ್ಮ ತಪ್ಪು ಕಲ್ಪನೆಗಳಿಂದ ಹೊರಗೆ ಬಂದು ಧೈರ್ಯ ಮಾಡಿ ನಿಮ್ಮ ಜೊತೆಗೆ ಹೆಜ್ಜೆ ಇಡ್ಬೋದಾ, ನಿಮ್ಮ ಜೊತೆಗೆ ಮಾತಾಡ್ಬೋದಾ, ನಿಮಗೆ ಅವ್ರ ಜೀವನದಾಗ ಒಂದು ಸ್ಥಾನ ಕೊಡ್ಬೋದಾ ಅಂತ ಧೈರ್ಯ ಮಾಡಿ ವಿಚಾರ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಜೋಡಿ ಸೆಲೆಬ್ರೇಷನ್, ನಿಮ್ಮ ಜೋಡಿ ಒಂದು ಖುಷಿಯಿಂದ ಒಂದು ಮೂಮೆಂಟ್ ಕಳಿಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ನಿಮ್ಮ ಜೊತೆಗೆ ಒಂದು ಹ್ಯಾಪಿ ಲೈಫ್ ಇರಬೇಕು ಅಂತಂದು ನಿಮ್ಮ ಜೊತೆಗೇ ಇರಬೇಕು ಅಂತಲೇ ಏನೋ ವಿಚಾರ ಮಾಡ್ದೆ. ಓ ಮೈ ಗಾಡ್, ತಕ್ಕೊಂಡು ಹೋಗೆಲ್ಲ ಚಲೋ ಕಾರ್ಡ್ ಬರ್ತದವು. ಗುಡ್. ಅವ್ರ ಭಾವನೆಗಳು ಹಂಗೆ ಆಗ್ತದವಾಗ. ಆದರೆ ಪರಿಸ್ಥಿತಿ ಏನೇನು ಗೊತ್ತಿಲ್ಲಲ್ಲ. ಮನಸ್ಸು ಹೇಳ್ತದೆ ಎಲ್ಲರ ಜೊತೆಗೂ ನಮ್ಗೆ ಬೇಕಂದ್ರೆ ಜೊತೆಗೆ ಹೋಗ್ಬೇಕು, ಜೀವನ ಮಾಡ್ಬೇಕಂತಂದು. ಆದರೆ ಮೈಂಡ್ ಹೇಳ್ಬೇಕಲ್ಲ ಅದು. ಸೊ ಏನು ಕಂಪ್ಯಾರಿಸನ್ ಮಾಡ್ತಿದ್ದಾರೆ? ಪಾರ್ಟಿಸಿಪೇಷನ್. ಎಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ? ಏನು ಭಾವನೆಗಳ ಪಾರ್ಟಿಸಿಪೇಷನ್ ಅಂದರೆ ನಿಮ್ಮ ಜೊತೆಗೆ ಏನಂದ್ರೆ ನಿಮ್ಮ ಭಾವನೆಗಳನ್ನ ಸ್ಪಂದಿಸ್ತಿದ್ದಾರೆ, ನಿಮ್ಮ ಭಾವನೆಗಳನ್ನ ನೆನೆಸ್ಕೊತಿದ್ದಾರೆ ನೋಡೋಣ. ಓಕೆ, ಪಾರ್ಟಿಸಿಪೇಷನ್ ಕಾರ್ಡ್ ಯಾಕೆ ಬಂತ ಕ್ಲಾರಿಫೈ ಮಾಡಿರಿ ಏಂಜಲ್ಸ್. ಪಾರ್ಟಿಸಿಪೇಷನ್ ಕಾರ್ಡ್ ಯಾಕೆ ಅಂತ ಏನು ಹೇಳಲಿಕ್ಕಾಗಿ ಬಂದಿದೆ? ಪಾರ್ಟಿಸಿಪೇಷನ್ ಒಂದು ಕಾರ್ಡಿಗೆ 100 ಅರ್ಥ ಮಾಡ್ಬೋದು ನಾವು ಇದ್ರೊಳಗೆ, ಗೊತ್ತಾ ನಿಮ್ಮ ಸಿಚುವೇಶನ್ ಪ್ರಕಾರ. ಹಾಗಾಗಿ ನಾವು ಕ್ವಶನ್ ಕೇಳಲೇಬೇಕು ಅದಕ್ಕೆ. ಪಾರ್ಟಿಸಿಪೇಷನ್, ಈಗ ಭಾವನೆ ಒಳಗೆ ಪಾರ್ಟಿಸಿಪೇಷನ್ ಯಾಕೆ ಬಂತು? ನಾ ಏನು ಹೇಳಿದ್ದು ನಿಮ್ಗಾಗಲೇ? ನೀವು ಬೇರೆ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡು ನಿಮ್ಮನ್ನ ಎಷ್ಟಂದ್ರೆ ಅವ್ರ ಭಾವನೆಗಳಂದ್ರೆ ಇದೆಲ್ಲ ನಂದು ಬಿಟ್ಟು, ಈಗ ನಾ ಇರೋ ಸದ್ಯ ಪರಿಸ್ಥಿತಿ ಒಳಗೆ ಎಲ್ಲ ಬಿಟ್ಟು ನಿಮ್ಮ ಜೊತೆಗೆ ಇದ್ದು ಬಿಡಲ, ನಿಮ್ಮ ಜೋಡಿಗೆ ಪಾರ್ಟಿಸಿಪೇಷನ್ ನಿಮ್ಮ ಜೊತೆಗೆ ಬಂದು ಇದ್ದು ಬಿಡಲ, ಭಾಗವಹಿಸ್ಲ ನಿಮ್ಮ ಜೀವನದಾಗ. ಪಾರ್ಟಿಸಿಪೇಷನ್ ಭಾಗವಹಿಸೋದು ಅಂತ ಅರ್ಥಲ್ಲ. ಟವರ್ ಮೂಮೆಂಟ್ ಅಲ್ಲಿ ಅವ್ರದ್ದು ಏನೈತಲ್ಲ, ಅವ್ರ ಜೀವನದಾಗ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್, ಅವ್ರು ಅಂದ್ಕೊಳ್ಳೇದಂತ ಒಂದು ಏನೋ ಚೇಂಜ್ ಬರ್ತಾಯಿದೆ. ಅವ್ರು ಚೇಂಜ್ ಬರೋದ್ರಿಂದ ಅವರಿಗೆ ಎಲ್ಲ ಬಿಟ್ಕೊಟ್ಟು ನಾನು ನನ್ನ ವ್ಯಕ್ತಿ ಹತ್ರ ಹೋಗ್ಬಿಡ್ಲನಪ್ಪ ಅಂಥವ್ರಿಗೆ ಫೀಲ್ ಮಾಡ್ಕೊತಿದ್ದಾರೆ ಹಂಗವ್ರು. ಮೋಸ್ಟ್ಲಿ ಅವ್ರು ಅಲ್ಲಿ ಏನು ಪರಿಸ್ಥಿತಿ ಒಳಗೆ ಅವರಿಗೆ ಅಲ್ಲಿ ಖುಷಿ ಇಲ್ಲ, ಅಲ್ಲಿ ಭಾಳ ಹಿಂಸಾತ್ಮಕ ನೋವಂಥ ಪರಿಸ್ಥಿತಿಗಳು ಅದಾವಲ್ಲಿ. ಅವ್ರ ಸುತ್ತಮುತ್ತ ಇರೋ ಜನ ಏನದಾರಲ್ಲ, ಅಲ್ಲಿ ಅವರಿಗೆ ಒಟ್ಟಾಗಿ ಖುಷಿ ಇಲ್ಲ, ನೋವು ಐತಿ. ಹೊಡೆದು ಆಗ್ತಿರ್ಬೋದಲ್ಲಿ ಕೆಲವೊಂದು ಸಲ ಹೇಳಕ್ಕೆ ಬರಲ್ಲ, ವೈಲೆನ್ಸ್ ಇರೋದ್ರಿಂದ. ಹಾಗಾಗಿ ಅದನ್ನೆಲ್ಲ ಬಿಟ್ಕೊಟ್ಟು ಸೊ ಈ ಕಂಪ್ಯಾರಿಸನ್ ಬರ್ತೈತಲ್ಲ. ಒಂದು ಕಡೆ ನೋವು ಬಂದಾಗ ನಾನು ಆ ವ್ಯಕ್ತಿ ಜೊತೆಗೆ ಹೆಂಗಿದ್ದೆ, ಇಲ್ಲಿ ಹೆಂಗದೇನೆ ಅಂತ ಕಂಪ್ಯಾರಿಸನ್ 100% ಇಲ್ಲಿ ಬಂದು ನೋಡ್ರಿ. ಹೌದಾ? ಹಾಗಾಗಿ ನಿಮ್ಮ ಜೋಡಿ ಬಂದು ನಾ ಇದ್ದು ಬಿಡ್ಲಾ, ನಿಮ್ಮ ಜೋಡಿ ನಿಮ್ಮ ಜೀವನದ ಒಂದು ಭಾಗ ಆಗ್ಲಾ ಅಂತಂದು ಅವರು ವಿಚಾರ, ಅವ್ರು ಫೀಲ್ ಮಾಡ್ತಿದ್ದಾರೆ. ಥಿಂಕ್ ಮಾಡ್ತಾ ಇಲ್ಲ, ಫೀಲ್ ಮಾಡ್ತಿದ್ದಾರೆ. ಹಂಗೆ ಭಾವನೆ ಮನಸ್ಸಿಂದ ಅನ್ಕೊತಿದ್ದಾರೆ ಮಾಡ್ಲಾ ಅಂತಂದು. ಆದರೆ ಮನಸ್ಸು ಒಂದೊಂದು ಸಲ ಇದೆ ಅಂತೀರಿ, ಮೈಂಡ್ ಒಂದೊಂದು ಸಲ ಸುಮ್ಮನಿರು ಅಂತ ಇರ್ತದೆ.
ವಿ ಆರ್ ದ ವರ್ಲ್ಡ್. ಈ ಸಿಚುವೇಶನ್ ಒಳಗೆ ಮೋಸ್ಟ್ಲಿ ಅವ್ರಿಗೆ ವಿ ಆರ್ ದ ವರ್ಲ್ಡ್ ಅಂದ್ರೆ ನಾವಿಬ್ಬರು ಜೊತೆಗಿದ್ರೇ ನಮ್ಮದೇ ಒಂದು ಜಗತ್ತು ಕಟ್ಟೋಣ ಅಂತ ಏನಾರು ಅನ್ನಿಸ್ತಿರ್ಬೋದು. ಅದನ್ನು ಕ್ಲಾರಿಫೈ ಮಾಡೋಣ ಈಗ. ಓಕೆ. ಬಟ್ ಅವ್ರು ಭಾಳ ಭಾಳ ಅಂದ್ರೆ ಬೇಜಾರಾಗಿದ್ದಾರೆ ಅವರು. ಅವ್ರಿಗೇನು ಅವ್ರು ನಿಮ್ಮ ಜೋಡಿ ಬರ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಏನು ಚಾಯ್ಸಸ್ ಇಲ್ಲ, ಅಲ್ಲಿ ಆಪ್ಷನ್ಸ್ ಇಲ್ಲ. ಅಲ್ಲಿ ಬಿಟ್ಟು ಬರ್ಬೇಕಂದಾಗ ನಿಮ್ಗೆ ಅವ್ರಿಗೆ ನಿಮ್ಮ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ಸಾಕತ್ಬಿಟ್ಟೈತಿ ಈ ಪರಿಸ್ಥಿತಿ ನೋಡಿದ್ರಲ್ಲೇ. ಅಲ್ಲಿ ಅವ್ರಿಗೆ ಭಾಳ ಡಿಸಪಾಯಿಂಟ್ಸ್ ಅದಾವೆ. ಅಥವಾ ಅವ್ರಿಗೆ ಜೀವನದೊಳಗೆ ಅಲ್ಲೇನಾದ್ರೂ ಡಿಸಪಾಯಿಂಟ್ ಆಗುವಂಥ ಏನಾದ್ರು ಸುದ್ದಿ ಕೇಳಿರ್ಬೋದು ಅವ್ರದ್ದು ಜೀವನೊಳಗೆ ಅವರು. ಅವ್ರಿಗೀಗ ಗ್ರೋತ್ ಬೇಕು ಅಂದರೆ ಜೀವನದೊಳಗೆ ಅವ್ರಿಗೆ ಏನೋ ಒಂದು ಏಳಿಗೆ ಆಗ್ಬೇಕು ಅವರು. ಅದಕ್ಕೆ ವಿ ಆರ್ ದ ವರ್ಲ್ಡ್. ಅವ್ರಿಗೊಂದು ಹೆಲ್ಪ್ ಬೇಕಾಗಿದೆ. ಆ ಹೆಲ್ಪ್ ಬೇಕಂದಾಗ ಯಾರು ನೆನಪಾಕ್ತಾರೆ? ಫಸ್ಟ್ ನೀವೇ ನೆನಪಾಗ್ತೀರ ಅವ್ರಿಗೆ ನನಗೆ ಹೆಲ್ಪ್ ಬೇಕು, ಇಲ್ಲೆಲ್ಲ ಇಂಥ ಮೂಮೆಂಟ್ ಇದ್ದಾಗ ನನಗೆ ಇಲ್ಲಿಂದ ಹೊರಗೆ ಬರ್ಬೇಕು, ನನಗೊಂದು ಗ್ರೋತ್ ಬೇಕು, ನನ್ನ ಜೀವನದಾಗ ಒಂದು ಪ್ಯಾಷನ್ ಬೇಕು, ನನಗೊಂದು ಖುಷಿ ಬೇಕು, ನನಗೊಂದು ಹೆಲ್ಪ್ ಮಾಡೋರು ಯಾರಾದರೂ ಬೇಕು, ನನಗೆ ಈ ಪರಿಸ್ಥಿತಿನ ನಾನು ಹೊರಗೆ ತೆಗೀರಿ ಅಂದಾಗ ಏನೈತಲ್ಲ ಅವಾಗ ನೀವು ಫಸ್ಟ್ ನೆನಪಾಗ್ತೀರ ಅವರಿಗೆ. ಸೊ 10 ನಂಬರ್ ಏನೈತಲ್ಲ ಅದು ನ್ಯೂ ಬಿಗಿನಿಂಗಿಗೆ ಕಂಪ್ಲೀಷನ್ ಹಾಕಿ ಹೊಸ ಬಿಗಿನಿಂಗ್ ಮಾಡೋಕ್ಕೆ. ಫ್ಯಾಮಿಲಿ ಒಳಗೆ ಖುಷಿ ಇಲ್ಲ ಅವರಿಗೆ. ಫ್ಯಾಮಿಲಿ ಒಳಗೆ ಅಪೋಸಿಷನ್ ಇರ್ಬೋದು, ಫ್ಯಾಮಿಲಿ ಒಳಗೆ ಏನೋ ವೈಲೆನ್ಸ್ ಇರ್ಬೋದು, ಫ್ಯಾಮಿಲಿ ಒಳಗೆ ಏನೋ ಕಟ್ಟಾಕಿರ್ಬೋದು, ಹೊರಗೆ ಬರಲಿಲ್ಲಂಗೆ, ನಿಮ್ಮ ಜೋಡಿ ಬರಲಿಲ್ಲಂಗೆ ಅಂತ. ಅದು ಸೊ ದೇ ಆರ್ ಫೀಲಿಂಗ್ ಅಲ್ಲಿಂದ ಹೋಗಿಬಿಡ್ಲಾ. ನೋಡೋಣ ಪ್ರೊಜೆಕ್ಷನ್ ಏನು ಹೇಳ್ತದೆ ಅಂತಂದರೆ. ಸೊ ಓವರಾಲ್ ಏನಂದು ಗೊತ್ತಾಗ್ಬಿಡ್ತಾವ ಪ್ರೊಜೆಕ್ಷನ್ಸ್ ಏನು ಹೇಳ್ತಿದೆ. ಪ್ರೊಜೆಕ್ಷನ್ ಅಂದರೆ ನಾನು ಒಂದು ಮನಸ್ಸು ಏನಂತೈತಿ, ಒಂದು ಸಲ ನಲ್ಲಿ ಹೋಗ್ಬಿಡ್ಲಾ ಅಂತೈತಿ, ಇಲ್ಲ ಬೇಡ ಬೇಡ ಅಂತ ಇನ್ನೊಂದು ಹೇಳ್ತೈತಿ. ಹಿಂಗೆ ಒಂದು ಸಲ ಮನಸ್ಸು ಹಿಂಗೆ ಅಂದರೆ ಒಂದು ಸಲ ಮನಸ್ಸು ಹಿಂಗೆ ಅಂತೈತಿ. ಒಂದು ಸಲ ಬೇಕಂತೈತಿ, ಒಂದು ಸಲ ಬೇಡ ಅಂತೈತಿ. ಹೌದು, ನಾನು ಹೋಗಿ ಯಾಕೆ ಕಷ್ಟ ಕೊಡಲಲ್ಲ. ಹೊಸ ಬಿಗಿನಿಂಗ್ ಮಾಡ್ಬೇಕಂತಾರೆ ನಿಮ್ಮ ಜೊತೆಗೆ, ಅದು ಆಗ್ತಾಯಿಲ್ಲ. ನಿಮ್ಮ ಜೊತೆಗೆ ಬರ್ಬೇಕಂತಾರೆ ಆಗ್ತಾಯಿಲ್ಲ. ಸೊ ಪ್ರೊಜೆಕ್ಷನ್ಸ್ ಯಾಕೆ ಬಂತಂದ್ರೆ ನೋಡೋಣ. ಒಂದು ಕಡೆ ಆ ಕಡೆ ಮನಸ್ಸು ಹಂಗೆ ಹೇಳ್ತೈತಿ, ಮನಸ್ಸು ಹಂಗೆ ಮೈಂಡ್ ಹಂಗೆ ಹೇಳ್ತದಲ್ಲ. ಪ್ರೊಜೆಕ್ಷನ್ಸ್ ಯಾಕೆ ಬಂತು ಅಂತ ನೋಡೋಣ. ಜೀವನದಾಗ ತಮ್ಮದು ಬ್ಯಾಡಾಗಿದ್ದ ಜನನೆಲ್ಲ ಅವ್ರು ಲೆಟ್ಗೋ ಮಾಡೋಕೆ ರೆಡಿ ಆಗ್ಯಾರ ನೋಡ್ರಿ. ಅಂದರೆ ನನ್ನ ಜೀವನಕ್ಕೆ ಯಾರು ಖುಷಿ ಕೊಡೋಕತ್ತಿಲ್ಲ. ನನ್ನ ಜೀವನಕ್ಕೆ ಅವರು ನನಗೆ ಏಳಿಗೆಗೆ, ನನ್ನ ಜೀವನಕ್ಕೆ ಅವರು ಅಂದರೆ ನನಗೆ ಹಿಡಿತ ಮಾಡಕತ್ತಾರ. ನನ್ನ ಜೀವನಕ್ಕೆ ಏನು ಬೇಕಿಲ್ಲ ನಾನು ಅದನ್ನು ಮಾಡ್ಕೋಬೇಕು. ಅವ್ರು ನನಗೆ ಯಾರು ಸಪೋರ್ಟ್ ಮಾಡೋಕತ್ತಿಲ್ಲ ಅಂತಾರಲ್ಲ ಬಿಟ್ಬಿಡೋದು, ಲೆಟ್ಗೋ ಮಾಡೋದು. ಅಂದ್ರೆ ಅವ್ರನ್ನ ಬಿಟ್ಟು ಜಗಳ ಮಾಡಿ ಬರೋದು ಅಂತಲ್ಲ. ನಿಮ್ಮ ಪಡಿ ನೀವಿರಿ, ನನ್ನ ಪಡಿ ನಾ ಜೀವನ ಮಾಡ್ತೀನಿ ಅನ್ನೋದಕ್ಕೆ ಲೆಟ್ಗೋ. ಓಕೆ, ಅವ್ರಿಗೆ ಜೀವನಕ್ಕೆ ಏನು ಡಿಸ್ಟರ್ಬ್ ಮಾಡೋಂಗಿಲ್ಲ, ನನ್ನ ಜೀವನ ನಾ ಮಾಡ್ಕೊತೀನಿ ಅಂತೇವಲ್ಲ, ಅದು ಲೆಟ್ಗೋ ಅಂತೀವಿ ನಾವು. ಅಲ್ಲಿ ಶೇರಿಂಗ್ ಇಲ್ಲ, ಕೇರಿಂಗ್ ಇಲ್ಲ. ನಿಮ್ಮ ಜೋಡಿ ನಾವು ಶೇರ್ ಮಾಡ್ಕೋಬೇಕು, ತಮ್ಮ ಭಾವನೆಗಳನ್ನು ಶೇರ್ ಮಾಡ್ಕೋಬೇಕು, ತಮ್ಮ ಜೀವನನ ಶೇರ್ ಮಾಡ್ಕೋಬೇಕು. ದುಡ್ಡಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದಲ್ಲ ಅವ್ರ ಜೀವನದಾಗ ಒಂದು ಸ್ವಲ್ಪ ನೋಡ್ರಿ. ದುಡ್ಡಿಂದ ಏನೋ ಜೀವನ ಪ್ರಾಬ್ಲಮ್ ಬಂದಿದೆ. ಓಕೆ, ಇಲ್ಲಿ ಯಾವ ರಾಶಿ ಬಂದೈತಂದ್ರೆ, ಇಲ್ಲಿ ನಿಮ್ಮ ರಾಶಿ ಯಾವ್ಯಾವ ಬಂದಾವ ಅಂದ್ರೆ ಹೇಳಿದ್ನಲ್ಲ, ಏರಿಸ್, ಲಿಯೋ, ಸಜಿಟೇರಿಯಸ್. ಅಂದರೆ ವೃಷಭ ರಾಶಿ, ಸಿಂಹ ರಾಶಿ ಮತ್ತು ಧನುಷ್ ರಾಶಿ, ಮತ್ತು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ, ಮತ್ತು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಕ್ಯಾಪ್ರಿಕಾನ್. ವೃಷಭ, ಕನ್ಯಾ ಮತ್ತು ಮಕರ ರಾಶಿನ ಇಲ್ಲಿ ಜಾಸ್ತಿ ಕಾಣ್ತದೆ. ಇಂಥ ಪ್ರೊಜೆಕ್ಷನ್ಸ್ ಒಳಗೆ ಇದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಏನು ಹೇಳಿ ನೋಡೋಣ, ಇನ್ನೊಂದು ಸ್ವಲ್ಪ ಕ್ಲಾರಿ ಮಾಡಿಬಿಡ್ತೇನೆ ಇದನ್ನು. ಇಷ್ಟೆಲ್ಲ ಕಿಚಿ ಒಳಗಿದ್ದಾಗ ಓವರಾಲ್ ಅಂದ್ರೆ ಏನು ಫೀಲ್ ಮಾಡ್ತಿದ್ದಾರೆ ಅಂದ್ರೆ, ಓವರಾಲ್ ಏನು ಫೀಲ್ ಮಾಡ್ತಿದ್ದಾರೆ, ನಿಮ್ಮ ಜೋಡಿ ಬಂದು ಹೊಸದೊಂದು ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತದಾರ. ಅವ್ರು ಆ್ಯಕ್ಷನ್ ತೊಗೊಳಕತ್ತಿಲ್ಲ, ಅವ್ರಿಗೆ ಫೀಲ್ ಆಗ್ತಾಯಿದೆ, ಹಂಗೆ ಮನಸ್ಸು ಹೇಳ್ತಾ ಇದೆ. ಮನಸ್ಸೊಳಗೆ ಏನು ಅನ್ಕೊತಾರಂದ್ರೆ, ಅವ್ರ ಮನಸ್ಸಿನಾಗಿದ್ದೆಲ್ಲನೂ ಅವ್ರಂದ್ರೆ ಫೀಲ್ ಏನು ಮಾಡ್ಕೊತಿದಾರೆ ಅಂದ್ರೆ, ಮನಸ್ಸಿನಾಗಿದ್ದೆಲ್ಲ ನಿಮ್ಮ ಮುಂದೆ ಹೇಳಬೇಕು. ನನ್ನ ಜೀವನದಾಗ ಏನಾಯ್ತು, ನಾ ಏನು ಕಷ್ಟಪಟ್ಟು ಬಂದೆ, ನಾ ಯಾಕೆ ಇನ್ನು ಬಿಟ್ಟು ಹೋದೆ, ಯಾಕೆ ಮಾತಾಡಲಿಲ್ಲ. ಕಮ್ಯುನಿಕೇಷನ್ ಮಾಡೋಕೆ ರೆಡಿ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ಕಮ್ಯುನಿಕೇಷನ್ ಅಂದರೆ ನಿಮ್ಮ ಜೋಡಿ ಮಾತಾಡ್ಬೇಕು. ಮೆಸೇಜ್ ಮಾಡ್ಬೋದು, ಫೋನ್ ಮಾಡ್ಬೋದು, ಇಲ್ಲ ಎದುರಿಗೆ ಬಂದು ನಿಂತು ಮಾತಾಡ್ಬೋದು. ಲಾಂಗ್ ಡಿಸ್ಟೆನ್ಸ್ ಇದ್ದರೆ ನಾನು ಹೋಗಿ ಮಾತಾಡ್ಬಿಡ್ಲಾ ಅಂತ ದೇ ಆರ್ ಫೀಲಿಂಗ್. ಹಂಗೆ ಅನ್ನಿಸ್ತಾ ಇದೆ ಅವರಿಗೆ. ಫೀಲಿಂಗ್ ಅಂದ್ರೆ ಅನಿಸೋದು, ಅದು ಮನಸ್ಸಿಗೆ ಭಾವನೆ ಬರ್ತೈತಲ್ಲ, ಹಂಗೆ ಅನಿಸೋದು. ಆದರೆ ಅಲ್ಲಿ ಪರಿಸ್ಥಿತಿ ಹೆಂಗೈತೆ ಅದನ್ನು ಇಲ್ಲಿ ಜನರಲ್ ಲೀಡರಿಂಗ್ ಹೆಂಗೆ ಅಂತ ಹೇಳಕ್ಕೆ ಬರಲ್ಲ. ಈಗ
ಒಬ್ಬೊಬ್ಬರ ಪರಿಸ್ಥಿತಿಗಳು ಹೆಂಗದ ನಿಮ್ಮ ಪರಿಸ್ಥಿತಿ ತಕ್ಕಂಗೆ ವಿಚಾರ ಮಾಡ್ಕೊಳ್ರಿ. ಅವ್ರು ಫೋನ್ ಮಾಡ್ಬೋದಾ, ಮೆಸೇಜ್ ಮಾಡ್ಬೋದಾ, ಹತ್ತಿರ ಇದ್ರಿ ಅಂದರೆ ಬಂದು ಮಾತಾಡ್ಬೋದು ಅಂತ ನಾನು ಅನ್ಬೋದು. ಹಿಂಗೆ ಅನ್ನಿಸ್ತಿರೋದಿಲ್ಲ ಇಲ್ಲಿ ನೋಡ್ರಲೆ. ಮಿಥುನ ರಾಶಿ ಮತ್ತು ತುಲಾ ರಾಶಿ ಮತ್ತು ಕುಂಭರಾಶಿ ಈ ರಾಶಿಯವ್ರಿಗೆ ಇದು ಜಾಸ್ತಿ ರೆಸೊನೆಂಟ್ ಆಗುತ್ತೆ. ಏನು ರಾಶಿ ಹೇಳಿದ್ನಲ್ಲ ಇಲ್ಲಿ ಅದು ಜಾಸ್ತಿ ರೆಸೊನೆಂಟ್ ಆಗ್ತದೆ ನೋಡ್ರಿ ಅದೆಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರಾಶಿನೂ ಬಂದಾವಿಲ್ಲ, ಎಲ್ಲ ದ ವರ್ಲ್ಡ್ ಬಂದುಬಿಟ್ಟೈತಿ. ಸೊ ಎಲ್ಲ ರಾಶಿನೂ ಬಂದಿಲ್ಲ. ಅವರಿಗೆ ಕೆಲವೊಂದು ಸತ್ಯಗಳನ್ನು ನಿಮ್ಮ ಜೊತೆಗೆ ಸತ್ಯಗಳನ್ನು ಹೇಳಬೇಕಂತ ಆಸೆ ಐತೆ ಅವರಿಗೆ. ಅನ್ನಿಸ್ತಾ ಐತಿ ನಾ ಹೋಗಿ ಎಲ್ಲ ಸತ್ಯ ಹೇಳಿಬಿಡ್ಲಾ ಏನಾಗ್ತದೆ ಅಂತಂದು, ಯಾಕೆ ಹಿಂಗೆ ಮಾಡಿದ್ವಿ ಅಂತಂದು. ಅವ್ರಿಗೆ ನಿಮ್ಮ ಜೋಡಿ ಒಂದು ಸಕ್ಸಸ್ ಬೇಕು, ಮೆಂಟಲ್ ಪೀಸ್ ಬೇಕಂದ್ರೆ ನಿಮ್ಗೆ ಒಂದು ಮನಃಶಾಂತಿ ಬೇಕು ಅವರಿಗೆ. ಸೊ ನಿಮ್ಮ ಜೋಡಿ ಬಂದು ಸೊ ದಿಸ್ ಈಸ್ ದ ಓವರಾಲ್ ಎನರ್ಜಿ. ಅವ್ರು ಏನು ಫೀಲ್ ಮಾಡ್ಕೊತದಾರಲ್ಲ ಎಲ್ಲರಿಗೆ ಲಾಸ್ಟಿಗೆ ಅನ್ಸೋದು ನಾ ಆ ವ್ಯಕ್ತಿ ಜೋಡಿ ನಾ ಹೋಗಿ ನಂದೆಲ್ಲ ಹೇಳ್ಕೊಂಡು ನನ್ನ ಮನಸ್ಸು ಹಗರ್ ಮಾಡ್ಕೊಳ್ಳೇನ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಇವರೆಲ್ಲ ಅಷ್ಟಿದ್ದಾಗ ನೀವೇನು ಮಾಡ್ತೀರಿ? ನನ್ನ ವ್ಯೂವರ್ಸ್ ಏನು ಮಾಡ್ಬೇಕೀಗ ಅದನ್ನು ನೋಡೋಣ. ಹೌದು, ನನ್ನ ವ್ಯಕ್ತಿ ಭಾಳ ಕಷ್ಟದ ಅದಾನ. ಓಕೆ, ಅದಾಳ ಓಕೆ. ಅವರು ನಾನು ಹೋಗಿ ಹೆಲ್ಪ್ ಮಾಡಿಬಿಡ್ಲಾ, ನಾನು ಹೋಗಿ ಅವ್ರಿಗೆ ಮೆಸೇಜ್ ಮಾಡಿಬಿಡ್ಲಾ, ನಾನು ಕಾಲ್ ಮಾಡಿಬಿಡ್ಲಾ, ಹೋಗೇ ಬಿಡ್ಲಾ? ನೋಡೋಣ ತಡ್ರಿ ಒಂದು ನಿಮಿಷ. ನಿಮಗೇನು ಗೈಡ್ ಮಾಡ್ತೀನಿ. ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ, ಅಗ್ರೆಷನ್ ಆಗಬೇಡ್ರಿ, ಸಿಟ್ಟಿಗೆ ಹೇಳ್ಬೇಡ್ರಿ, ಪಟ್ ಅಂತ ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸಮಾಧಾನ ಇರ್ರಿ. ಅವ್ರು ಬಂದು ಏನಾರು ಅಕಸ್ಮಾತ್ ಇಲ್ಲಿ ಯಾರು ಬರೋಂಥ ಪರಿಸ್ಥಿತಿ ಇದೆ ನಿಮ್ಮದಿಲ್ಲಿ ಬರೋರಿದ್ರಂದ್ರೆ ನೀವು ಅಗ್ರೆಷನ್ ಅಂದರೆ ಸಿಟ್ಟಿಗೆ ಹೇಳ್ಬೇಡ್ರಿ. ಸಿಟ್ಟಿಗೆ ಹೇಳ್ತೀರಿ ಅಂತ ಬಂದೈತಿ ಇಲ್ಲಿ. ಸಿಟ್ಟಿಗೆ ಹೇಳ್ಬೇಡ್ರಿ, ಸಮಾಧಾನ ಇರ್ರಿ, ವೈಲೆಂಟ್ ಆಗಬೇಡ್ರಿ, ರೊಚ್ಚಿಗೆ ಹೇಳ್ಬೇಡ್ರಿ, ಹೊಡ್ಯಾಗಿಡಕ್ಕೆ ಹೋಗ್ಬೇಡ್ರಿ. ನೀ ತಪ್ಪು ಮಾಡಿದ್ದಿ, ನೀ ಹಿಂಗೆ ಮಾಡಿದ್ದಿ ಅಂತಂದು ಯಾರು ಗಂಡಾಗಲಿ ಹೆಣ್ಣಾಗಲಿ ಯಾರಾದರೂ ಆಗಲಿ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ನಂದೇ ನಡೆಸ್ಬೇಕು. ನೀ ಬಂದಿ ಅಂತ ಅಂದ್ಕೊಳ್ಳಿ. ಈಗ ನೀ ಬಗ್ಗೆ ಬಂದಿಯಲ್ಲ, ನಾನ ರಾಜ ನಾನ ರಾಣಿ ಅನ್ನಂಗೆ ಬಿಹೇವ್ ಮಾಡಬೇಡ್ರಿ. ಹಂಗೆ ಮಾಡ್ತೀರಿ, ನಿಮ್ಮ ಮನಸ್ಥಿತಿ ಹಂಗೆ ಆಗ್ತೈತಿ, ಇನ್ಹ್ಯೂಮನ್ ಆಗ್ತೀರಿ, ಮನುಷ್ಯತ್ವ ಕಳ್ಕೊತೀರಿ ಅಂತ ಹೇಳಿ ಕಾರ್ಡ್ ಬಂದಿದೆ. ನೀವು ಏನು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳ್ತಾ ಇದೆ. ಓಕೆ, ಇದು ಎಷ್ಟು ದಿನದೊಳಗೆ ಆಗ್ಬೋದು ಅಂತ ಹೇಳಿದ್ರೆ ಒಂದು 13 ಡೇಸಿಂದ 13 ವೀಕ್ಸ್. 13 ನಂಬರ್ ಈಸ್ ಇಂಪಾರ್ಟೆಂಟ್ ನೋಡಿರಿ. ಓಕೆ, 13 ಡೇಸಿಂದ 13 ಮಂತ್ಸ್ ಭಾಳ ಅಂತ ಅಂದ್ಕೊತೀನಿ. ಒಬ್ಬೊಬ್ರಿಗೆ ಆಗ್ಬೋದು 13 ಮಂತ್ಸ್, ಒಂದು ವರ್ಷದ ಮಟ್ಟ 30 ಡೇಸಿಂದ. ಓಕೆ, ಸೊ ನಿಮ್ಮ ಪರ್ಸನ್ ಇಷ್ಟೆಲ್ಲ ಗೊಂದಲೊಳಗೂ ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರಂತ ನೋಡೋಣ. ಮೆಸೇಜಸ್, ಫೇವ್ರೆಟ್ ಪಾರ್ಟ್ ಆಫ್ ಮೈ ವ್ಯೂವರ್ಸ್ ಮೆಸೇಜಸ್ ನೋಡೋಣ. ಇವತ್ತರ ಏನಾರು ಹೊಸ ಮೆಸೇಜಸ್ ಬರ್ತಾವನ. ಎಷ್ಟೊಂದು ಮೆಸೇಜ್ ಬಂದು ಐ ಕ್ಯಾನ್ ಲೂಸ್ ಮೈ ಸೆಲ್ಫ್ ಇನ್ ದ ಡೆಪ್ತ್ ಆಫ್ ಯುವರ್ ಐಸ್. ನಿಮ್ಮ ಕಣ್ಣೊಳಗೆ ಅವ್ರ ನಿಮ್ಮ ಪರ್ಸನ್ ನಿಮಗೇನು ಹೇಳ್ತಾರಂದ್ರೆ ನಿಮ್ಮ ಕಣ್ಣೊಳಗೆ ಅವರು ಕಳೆದು ಹೋಗ್ತಾರಂತ ಹೇಳ್ತಾರೆ. ಯು ಹೋಲ್ಡ್ ಮೀ ಲೈಕ್ ಯು ನೆವರ್ ವಾಂಟ್ ಮೀ ಟು ಗೋ. ನೀವು ಅವ್ರನ್ನ ಹೆಂಗೆ ಹೋಲ್ಡ್ ಮಾಡ್ತೀರಂದ್ರೆ ನೀವು ಅವ್ರನ್ನ ಬಿಟ್ಕೊಡೋಕೆ ತಯಾರಿಲ್ಲ, ಹಂಗೆ ಹೋಲ್ಡ್ ಮಾಡ್ತೀರಿ. ಅವ್ರಿಗೆ ಇಷ್ಟ ಆಗ್ತದೆ. ಯು ಆರ್ ದ ಫಸ್ಟ್ ಪರ್ಸನ್ ಐ ಟೆಲ್ ವಾಟ್ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಆರ್ ಬ್ಯಾಡ್. ಅವ್ರಿಗೆ ಜೀವನದಾಗ ಏನಾದರೂ ನಾ ಹೇಳಿದ್ನಲ್ಲ ನಿಮ್ಮ ಜೊತೆಗೆ ಎಲ್ಲ ಬಂದು ಹಂಚ್ಕೋಬೇಕಂತಂದು. ಈಗ ಮೋಸ್ಟ್ಲಿ ಹಂಚ್ಕೊತಿಲ್ಲ, ದೂರ ಇದ್ದೀರಿ, ಮಾತಾಡ್ತಿಲ್ಲ ಅನ್ಕೊತಾನೆ. ಅವ್ರು ನಿಮ್ಮ ಜೊತೆಗೆ ಫಸ್ಟ್ ನಿಮ್ಮ ಜೊತೆಗೆ ಎಲ್ಲ ಶೇರ್ ಮಾಡ್ಕೊತಿದ್ರು ಅಂತವ್ರು. ತಮ್ಮ ಜೀವನದಾಗ ಏನಾದರೂ ಒಂದು ಖುಷಿದಾಗಲಿ ಕೆಟ್ಟದಾಗಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ ನಿಮ್ಮ ಜೊತೆಗೆ. ಸೊ ನೀವು ಆರ್ ದ ಫಸ್ಟ್ ಪರ್ಸನ್ ಅಂತ ಹೇಳೋಕೆ ಇಷ್ಟಪಡ್ತಿದ್ದಾರೆ. ಯು ವುಡ್ ಡೂ ಎನಿಥಿಂಗ್ ಐ ಸೇ. ನೀವು ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ತಯಾರಿದ್ರಿ ಅಂತ. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ. ನಿಮ್ಮ ಕಣ್ಣಿನ ಹೊಳಪು ಅವ್ರ ಡೇನ ಖುಷಿಯಿಂದ ಇಡೋಕ್ಕೆ ಹೆಲ್ಪ್ ಮಾಡ್ತದೆ. ಯು ಹ್ಯಾವ್ ಟಾಟ್ ಮೀ ವಾಟ್ ಲವ್ ಈಸ್ ಆಲ್ ಅಬೌಟ್. ಪ್ರೀತಿ ಅಂದ್ರೆ ಏನಂತ ನೀವು ಅವ್ರಿಗೆ ಹೇಳ್ಕೊಟ್ಟಿರಂತ, ನಿಜವಾದ ಪ್ರೀತಿ. ಐ ಫೀಲ್ ಆಟ್ ಈಸ್ ವೆನ್ ಐ ಆಮ್ ವಿತ್ ಯು. ನಿಮ್ಮ ಜೊತೆಗಿದ್ರೆ ಭಾಳ ರಿಲ್ಯಾಕ್ಸ್ ಆಗಿರ್ತಾರೆ, ತಾವಾಗಿರ್ತಾರೆ. ಯು ಆಲ್ವೇಸ್ ಸರ್ಪ್ರೈಸ್ ಮೀ ಇನ್ ನೈಸ್ ವೇಸ್. ನೀವು ಅವ್ರಿಗೆ ಭಾಳ ಸರ್ಪ್ರೈಸಸ್ ಕೊಟ್ಟಿರಿ, ಭಾಳ ಅಂದ್ರೆ ಭಾಳ ಅವ್ರಿಗೆ ಖುಷಿ ಪಡೋಂಥ ಸರ್ಪ್ರೈಸಸ್ ಏನೋ ಕೊಟ್ಟಿರಿ. ಯು ಮೇಕ್ ಮೀ ಫೀಲ್ ಅಡೋರ್ಡ್. ಅಂದ್ರೆ ನೀವು ನನ್ನ ಭಾಳ ಹಿಂಗೆ ಒಂದು ಸ್ಪೆಷಲ್ ಪರ್ಸನ್ ಅಂತ ನೀವು ಭಾಳ ಅವರಿಗೆ ಫೀಲ್ ಮಾಡಿಸಿರಿ. ಚಲೋ ಅದಾವಲ್ಲ. ಐ ಥಿಂಕ್ ಆಲ್ ಡೇ ಲಾಂಗ್. ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್. ಅಂದರೆ ಇಡೀ ದಿನಾನು ನಾನು ನಿಮ್ಮದೇ ನೆನಪು ಮಾಡ್ಕೊತಿರ್ತೀನಿ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್. ಐ ಫೀಲ್ ಹಾಫ್ ವೆನ್ ಐ ಆಮ್ ನಾಟ್ ವಿತ್. ನಿಮ್ಮ ಜೊತೆಗಿಲ್ಲ ನಾನು ಅರ್ಧ ದಿನ ಅನಿಸ್ತೈತಿ, ನಾ ಪೂರ್ಣ ಆಗಿಲ್ಲ ಅಂತ ನನಗೆ ಅನಿಸ್ತೈತಿ. ಐ ಕ್ಯಾಂಟ್ ಇಮ್ಯಾಜಿನ್ ಅ ಮಿನಿಟ್ ವಿತೌಟ್ ಯು. ನಿಮ್ಮ ಬಿಟ್ಟು ಒಂದು ನಿಮಿಷನೂ ನಿಮ್ಮನ್ನ ವಿಚಾರ ಮಾಡಲಾರ್ದಂಗೆ ಒಂದು ನಿಮಿಷ ಇರಲ್ಲ ಅಂತ ಹೇಳ್ತದೆ. ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್. ನಿಮ್ಮ ತೋಳುಗಳಲ್ಲಿ ಅವರು ಭಾಳ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಯು ಆರ್ ಮೈ ಅದರ್ ಹಾಫ್. ಸೊ ಅಲ್ಲಿ ನೀವು ಇಲ್ಲ ಅಂದರೆ ಅರ್ಧ ಫೀಲ್ ಮಾಡ್ಕೊಂಡಿಲ್ಲ, ನೀನು ನನ್ನ ಅರ್ಧ ಹಾಫ್ ಅಂತ ಹೇಳ್ತಿದ್ದಾರೆ ಅವರು.
ಸೊ ನೀ ನನ್ನ ಜೊತೆಗಿದ್ದೆ ಅಂದರೆ ನಾನು ಪೂರ್ಣಗೊಳ್ಳುತ್ತೇನೆ ಅಂತ ಹೇಳ್ತಿದ್ದಾರೆ. ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್. ಅವ್ರದ್ದು ಮನಸ್ಸೊಳಗೆ ಏನು ಭಾವನೆ ಐತಲ್ಲ ಅವ್ರು ಹೇಳಿಲ್ಲ ಅಂದ್ರೂ ಸದ್ಯಕ್ಕೂ ನಿಮಗೆ ಅದು ಅರ್ಥ ಆಗ್ತೈತಿ ಅಂತ ಹೇಳ್ತಿದ್ದಾರೆ. ಏನು ಪಾರ್ಟ್ನರ್ ಅದಿರಿ ಬಾರಿ. ಯು ಕ್ಯಾನ್ ಮೇಕ್ ಮಿ ಬೆಟರ್ ವೆನ್ ಐ ಆಮ್ ಫೀಲಿಂಗ್ ಡೌನ್. ಅವ್ರು ಭಾಳ ಡೌನ್ ಇದ್ದಾಗ ನೀವು ಅವ್ರನ್ನ ಖುಷಿ ಪಡ್ಸೋಕ್ಕೆ ಪ್ರಯತ್ನ ಮಾಡ್ತೀರಿ. ಯು ಕೇರ್ ಅಬೌಟ್ ಮೀ ಹೌ ಐ ಫೀಲ್. ನಾನು ಏನು ಫೀಲ್ ಮಾಡ್ತೀನಲ್ಲ ನನ್ನ ಖುಷಿ ಹೆಂಗೆ ಇಟ್ಕೋಬೇಕು, ದುಃಖದಾಗ ನಾನು ಹೆಂಗೆ ಅದರಿಂದ ಹೊರಗೆ ಬರೆಸ್ಬೇಕಂತ ನಿಮಗೆ ಗೊತ್ತು. ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ. ದಿಸ್ ಇಸ್ ಅಂದರೆ ಎಲ್ಲ ಕೆಲವೊಂದು ಭಾಳ ಚಲೋ ಕಾರ್ಡ್ ಬಂದದ್ರಾಗ. ಅಂದರೆ ನೀವು ಅವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀರಿ. ಒಂದು ಪ್ರೀತಿ ಒಳಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋದು ಭಾಳ ಇಂಪಾರ್ಟೆಂಟ್. ಅದು ನೀವು ಅವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅದು ಭಾಳ ಇಷ್ಟ ಆಗ್ತದೆ ಅಂತ. ದಿಸ್ ಇಸ್ ದ ಲಾಸ್ಟ್ ಕಾರ್ಡ್ ಬಂದಿದ್ದಿದೆ, ಭಾಳ ಚಲೋ ಕಾರ್ಡ್ ಐತಿ. ಓಕೆ, ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.